ಇಂದಾದರೂ ಅವಳನ್ನು ಕರೆತಂದಿರುವೆಯೋ ಅಥವಾ ಏಕಾಂಗಿಯಾಗಿ ಬಂದಿರುವೆಯೋ? ದೊಡ್ಡಪ್ಪ, ನನಗೆ ಗೊತ್ತು ನೀವು ನನ್ನ ನೋಡೋದಕ್ಕಿಂತ ಅವಳನ್ನ ನೋಡೋದಕ್ಕೆ ಕಾಯ್ತಾ ಇದ್ದೀರಾ ಅಂತ. ಅಲ್ಲಿ ನೋಡಿ. ಬಡ್ಡಿ ಮಗ ಒಳ್ಳೆ ಹುಡುಗಿನೇ ಆರಿಸ್ಕೊಂಬಂದಿದ್ದಾನೆ. ದೂರ ಕಾಲ ಚೆನ್ನಾಗಿ ಬಾಳಮ್ಮ. ಇವತ್ತಿನಿಂದ ನೀನು ನಮ್ಮನೆ ನಂದಾದೀಪ. ಏನಮ್ಮ ನಿನಗೆ ಪಾಕಶಾಸ್ತ್ರದ ಅರಿವಿದೆಯೋ? ಸೂಪರ್ ಆಗಿ ಮಾಡ್ತಾಳೆ ದೊಡ್ಡಪ್ಪ. ದಿನ ಅವಳು ಮಾಡೋ ಅಡಿಗೆ ತಿಂದೆ ನಾನು ಈ ತರ ಆಗಿರೋದು. ವೆರಿ ಗುಡ್, ವೆರಿ ಗುಡ್, ಒಳ್ಳೇದಾಯ್ತು. ಇವಳ ಅಡುಗೆ ರುಚಿ ನೀನು ಒಬ್ಬನೇ ನೋಡಿದ್ರೆ ಸಾಕು. ನನ್ನ ಸೊಸೆ ಹೇಗೆ ಅಡುಗೆ ಮಾಡ್ತಾಳೆ ಅಂತ ನಾನು ನೋಡೋದು ಬೇಡವಾ? ಅಲ್ಲ ದೊಡ್ಡಪ್ಪ. ಹೌದು, 3 ದಿನದಿಂದ ಕೆಲಸದವರು ಅಡುಗೆಯವರು ಯಾರು ಮನೆಗೆ ಬಂದೇ ಇಲ್ಲ ಕಣ. ಕೊರೋನಾ ಅಂತ ಅಂದ್ಬಿಟ್ಟು ಹೋಟೆಲ್ ತಿಂಡಿ ತಿಂದು ತಿಂದು ನಾಲ್ಗೆಲ್ಲ ಗಬ್ಬೆದೋಗಿದೆ. ಇವಳು ಕೈ ರುಚಿ ನೋಡೇ ಬಿಡ್ತೀನಿ ಕಣ ಇವತ್ತು. ಹೋಗಮ್ಮ, ಅಡುಗೆ ಮಾಡ್ಬಿಡಮ್ಮ. ಔಪ್ಪ. ನಾನೇ ಛತ್ರಿ ಅಂದ್ರೆ ಇವ್ರು ನನ್ನ ಹತ್ರನೇ ಕತ್ರಿ ಹಾಕಕ್ ಬಂದಿದ್ದಾರಾ? ಇವರನ್ನ ಸುಮ್ಮನೆ ಬಿಟ್ರೆ ನನ್ನೇ ಲಾಗ ಓಡಿಸ್ಬಿಡ್ತಾರೆ. ಬಿಡಬಾರ್ದು, ಇವ್ರಿಗೆ ಒದ್ದು ಬುದ್ಧಿ ಕಲಿಸ್ದೆ ಬಿಡಬಾರ್ದು. ನನ್ನ ಸೀಕ್ರೆಟ್ ಎಲ್ಲ ಗೊತ್ತಾದ್ಮೇಲೆ ಇವರನ್ನ ಜೀವಂತವಾಗೇ ಬಿಡಬಾರ್ದು. ಅಣ್ಣ ಕಾಲ್ ಮಾಡ್ತಾ ಇದ್ದಾರೆ. ಏನಾಯ್ತು ಅಂತ ಕೇಳಿ. ಹಲೋ, ಹೇಳಿ ಅಣ್ಣ. ನಾನು ಹೇಳೋದು ಇರ್ಲಿ ಕಣ್ಲ, ನೀವೆಲ್ಲ ಎಲ್ಲಿ ಹಾಳಾಗಿ ಹೋಗಿದ್ದೀರ ಅದನ್ನ ಹೇಳಿ. ನಾವೆಲ್ಲೂ ಹೋಗಿಲ್ಲ ಅಣ್ಣ, ಇಲ್ಲೇ ಗೇಟ್ ಹತ್ರನೇ ಕಾಯ್ತಾ ಇದ್ದೀವಿ. ಏನ ಕಾಯ್ತಾ ಇದ್ದೀರಾ? ಯಾಕ್ಲಾ, ಯಾರಾದ್ರೂ ಬಿರಿಯಾನಿ ತಂದ್ಕೊಡ್ತೀನಿ ಅಂತ ಹೇಳೋರ ಅಲ್ಲೇ ಕಾಯ್ಕೊಂಡು ನಿಂತ್ಕೊಳ್ಳಕ್ಕೆ? ಇಲ್ಲ ಅಣ್ಣ, ಅದೇನೋ ರೈಡ್ ನಡೀತಾ ಇದೆ, ಯಾರನ್ನೂ ಒಳಗೆ ಬಿಡಲ್ಲ ಅಂದ್ರು, ಅದಕ್ಕೆ ಇಲ್ಲೇ ಕಾಯ್ತಾ ಇದ್ದೀವಿ. ಆಹಾ, ಬುದ್ಧಿವಂತರು ಕಣ್ಲ. ನಿಮ್ಮಂಥವ್ರು ಇದ್ರೆ ನಮ್ಮ ಮನೆ ದರೋಡೆ ಆದ್ರೂ ಅಣ್ಣ ಅಲ್ಲೇ ದೂರದಲ್ಲಿ ಕಾಯ್ತಾ ಇದ್ದೀವಿ ಅಂತೀರ. ನಿಮ್ಮ ಜನ್ಮಕ್ಕೆ ಅಣ್ಣ, ದರೋಡೆನಾ? ಒಂಥರ ಅದೇ, ಬಂದಿರೋರು ಇನ್ಕಮ್ ಟ್ಯಾಕ್ಸ್ ಅವರಲ್ಲ, ಒಂಥರ ದಗಲ್ಬಾಜಿಗಳು. ಹೌದಾ? ಈಗೇನಣ್ಣ ಮಾಡೋದು? ಅಲ್ಲೇ ಸುತ್ತಮುತ್ತ ಯಾವ್ದಾರೋ ದಪ್ಪದಾಗಿರೋ ಕಲ್ಲೈತಾ? ಹಾ ಅಣ್ಣ, ಇದೆ. ತಗೊಂಡು ತಲೆ ಮೇಲೆ ಹಾಕ ಅಣ್ಣ. ಇನ್ನೇನ್ಲ ಮತ್ತೆ, ಊರೆಲ್ಲ ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರಂತೆ. ಹಂಗೆ ಇವರೆಲ್ಲ ಬಂದು ದೋಚ್ಕೊಂಡು ಹೋದ್ಮೇಲೆ ನೀವು ಇಲ್ಲಿ ಬಂದು ಕುಂಟೆ ಬಿಲ್ಲೆ ಆಡ್ತೀರಾ? ನೋಡೋ, ಇವ್ರಿಗೆಲ್ಲ ಸರಿಯಾಗಿ ಹಿಡ್ಕೊಂಡು ತದಕ್ಬೇಕು.
ನೀನು ಒಬ್ಬನೇ ಬರಬೇಡ, ಎಲ್ರನ್ನೂ ಕರ್ಕೊಂಬ. ಓಕೆ ಅಣ್ಣ, ಇವಾಗಲೇ ಬರ್ತೀವಿ. ಏಯ್ ಬರ್ರೋ, ಅವ್ರು ಯಾರು ITI ಇರಲ್ವಂತೆ. ಸತ್ಯ, ಇವತ್ತು ನಿನ್ನ ಕತೆ ಮುಗೀತು. ದಿವ್ಯಾ, ಸಾರಿ. ದೊಡ್ಡಪ್ಪ ಸಡನ್ ಆಗಿ ಅಡುಗೆ ಮಾಡಕ್ಕೆ ಹೇಳ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಏನು ಅಡುಗೆ ಮಾಡ್ತಿದ್ಯಾ? ಏನು? ನೀರು ಕುದೀತಾ ಇತ್ತು, ಅದಕ್ಕೆ ಕೇಳಿದೆ. ನಾನೇನೋ ಜೋಶಲ್ಲಿ ನೀನು ಹೊಗಳಕ್ಕೆ ಹೋಗಿ ಅಡುಗೆ ಚೆನ್ನಾಗಿ ಮಾಡ್ತೀಯ ಅಂತ ಹೇಳ್ಬಿಟ್ಟೆ. ನೀನ್ ಹೇಳ್ದೆ ಅಂತ ನಾನು ಅಡ್ಗೆ ಮಾಡ್ಬೇಕಾ? ಅದು ಈ ಮನೇಲಿ ಯಾರು ಅಡ್ಗೆಯವ್ರು ಇಲ್ಲ ಅಂತ ನಾನು ಅಡ್ಗೆ ಮಾಡ್ಬೇಕಾ? ನಾನೇ ನಿನ್ ಕಣ್ಣಿಗೆ ಅಡ್ಗೆಯವ್ರ ತರ ಕಾಣಿಸ್ತಿದ್ದೀನಾ? ಚೇಚೆ ದಿವ್ಯಾ, ಅದು ಹಾಗಲ್ಲ. ದೊಡ್ಡಪ್ಪ ನಿನ್ ಕೈ ರುಚಿ ಹೇಗಿರುತ್ತೆ ಅಂತ. ನೋಡು, ನನಗೆ ಅಡ್ಗೆ ಮಾಡಕ್ ಬರಲ್ಲ. ಅಡ್ಗೆ ಮಾಡಕ್ ಬಂದ್ರು ಅಡ್ಗೆ ಮಾಡಲ್ಲ. ನಾನು ಯಾವುದೇ ಮನೆ ಸೊಸೆಯಾಗಿ ಹೋದ್ರೂ ರಾಣಿ ಥರ ಬದುಕಬೇಕು ಅಂತ ಅಂದ್ಕೊಂಡಿದ್ದೀನಿ, ಕೆಲ್ಸದವ್ರ ಥರ ಅಲ್ಲ. ಆದರೆ ಇವ್ರು ಹೇಳ್ತಾ ಇರೋದು ನೋಡ್ತಿದ್ರೆ ನಾನೇನಾದರೂ ನಿನ್ನ ಮದುವೆ ಆದರೆ ಈ ಮನೇಲಿ ಅಡುಗೆ ಮಾಡ್ಕೊಂಡು ಬಿದ್ದಿರಬೇಕು ಅಂತ ಅನಿಸ್ತಿದೆ. ಅಯ್ಯೋ ಇಲ್ಲ ಚಿನ್ನ, ಆಗ ಕೈಗೊಬ್ಬ ಕಾಲ್ಗೊಬ್ಬ ಆಳಿಡ್ತೀನಿ, ನಿನ್ನ ರಾಣಿ ತರ ನೋಡ್ಕೋತೀನಿ. ಆದ್ರೆ ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೊ ಪ್ಲೀಸ್. ದೊಡ್ಡಪ್ಪಂಗ್ ವಯಸ್ಸಾಗಿದೆ, ಇಷ್ಟೆಲ್ಲ ಆಸ್ತಿ ಬೇರೆ, ನಮ್ಮನ್ ಬಿಟ್ರೆ ಬೇರೆ ಅವ್ರಿಗೆ ಯಾರಿದ್ದಾರೆ? ಅದಕ್ಕೆ ಇವತ್ತು ಒಂದಿನ. ಇವತ್ತು ಒಂದಿನ ಏನಮ್ಮ ಏನದು ಅಲ್ಲ, ಇವತ್ತು ಒಂದಿನ ಏನಿಲ್ಲ ದೊಡ್ಡಪ್ಪ, ಇವತ್ತು ಒಂದಿನ ನಾವು ಅಡ್ಗೆ ಮಾಡ್ಕೊಟ್ರೆ ದಿನ ನೀವು ಅಡ್ಗೆಯವ್ರ ಕೈ ಊಟನೇ ತಿನ್ಬೇಕಲ್ಲ ಅಂತ ಹೇಳ್ತಿದ್ಲು ಅಷ್ಟೇ.